ಒಂದು ಕಡೆ ಗಡಿಗಳಲ್ಲಿ ನಮ್ಮ ಸೈನಿಕರು ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ರಣದುಂದುಬಿಯನ್ನು ಮುಳುಗಿಸ್ತಾ ಇದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಕೆಲವು ಕಡೆ ಒಂದಿಷ್ಟು ಬಾಯಿಗಳಿಂದ ಶಾಂತಿಯ ಉಪದೇಶಗಳು ಕೂಡ ಹೊರಹೊಮ್ಮುತ್ತದೆ. ಆದರೆ ಒಬ್ಬ ಸೈನಿಕ ಹೋರಾಟ ಮಾಡಬೇಕಾದ್ರೆ ಅವನ ಮನಸ್ಥಿತಿ ಹೇಗಿರುತ್ತೆ ಅದನ್ನ ಇವತ್ತಿನ ಕಗ್ಗದಲ್ಲಿ ಗುಂಡಪ್ಪನವರು ನಮ್ಮ ಕಣ್ಮುಂದೆ ತರಿಸಿದ್ದಾರೆ. ಅದೇ ಅಂತ ನೋಡೋಣ. ಹತ್ಯೆಯೋ ಹನ್ಯತೆಯೋ ವಿಜಯವೋ ಪರಿಭವವೋ ಕ್ಷತ್ರಿಯಂ ಸ್ವಾರ್ಥಮಂ ಗಣಿಸುವನೆ ರಣದೊಳ್ ಕೃತ್ಯ ನಿರ್ಣಯ ಬಾಹ್ಯ ಲಾಭ ನಷ್ಟದಿನಲ್ಲ ಆತ್ಮಋಣವದು ಜಗಕ್ಕೆ ಮಂಕುತಿಮ್ಮ. ಒಬ್ಬ ಸೈನಿಕ ರಣಾಂಗಣದಲ್ಲಿ ಹೋರಾಡಬೇಕಾದ್ರೆ ಅವನು ಎಲ್ಲದಕ್ಕೂ ಸಿದ್ಧ ಆಗಿರ್ತಾನೆ. ಗೆಲ್ಲೋಕ್ಕೆ, ಸೋಲೋಕ್ಕೆ, ಇನ್ನೊಬ್ಬನ್ನ ಸಾಯಿಸೋಕ್ಕೆ ಅಥವಾ ತಾನೇ ಸಾಯೋಕ್ಕೆ, ಯಾವುದಕ್ಕೂ ಕೂಡ ಹಿಂಜರಿಯಲ್ಲ. ಮತ್ತು ಯುದ್ಧ ಮಾಡಬೇಕಾದ್ರೆ ಯಾವುದೇ ಒಂದು ಸಣ್ಣ ಸ್ವಾರ್ಥ ಕೂಡ ತನ್ನ ಮನಸ್ಸಲ್ಲಿ ಇರಲ್ಲ. ನನ್ನ ಕರ್ತವ್ಯ ನಾನು ಮಾಡಬೇಕಷ್ಟೇ, ಈ ರೀತಿಯ ಒಂದು ಮನಸ್ಥಿತಿ ಒಬ್ಬ ಯೋಧನಲ್ಲಿರುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ಕೂಡ ನಮಗೆ ಹಲವಾರು ಕರ್ತವ್ಯಗಳು ಬರುತ್ತೆ. ಕೆಲವೊಮ್ಮೆ ಕರ್ತವ್ಯ ಭಾರಗಳನ್ನು ಹೊರಬೇಕಾಗತ್ತೆ ನಾವು ಒಬ್ಬರೇ. ಇಂಥ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬಾರ್ದು, ಇದರಿಂದ ನನಗೇನು ಲಾಭ ಅಥವಾ ನನಗೇನು ನಷ್ಟ ಅಂತ ಯೋಚನೆ ಮಾಡಬಾರ್ದು. ಈ ಕರ್ತವ್ಯಗಳು ಕೇವಲ ನಮ್ಮ ಮತ್ತು ಜಗತ್ತಿಗೆ ಒಂದು ಋಣ ಇರುತ್ತಲ್ಲ, ಆ ಋಣವನ್ನು ಕಳ್ಕೊಳ್ಳೋಕ್ಕೋಸ್ಕರ, ಜಗತ್ತಿನ ಋಣವನ್ನು ತೀರ್ಸೋಕ್ಕೋಸ್ಕರ ಈ ಕೆಲಸವನ್ನು ನಾವು ಮಾಡಬೇಕು. ಆದ್ದರಿಂದ ಕರ್ತವ್ಯವನ್ನು ಯಾವುದೇ ಒಂದು ಲಾಭ ನಷ್ಟ ಯೋಚನೆ ಮಾಡದೆ ಮಾಡಿ ಅಂತ ಗುಂಡಪ್ಪನಲ್ಲಿ ಹೇಳ್ತಾರೆ. ಅದ್ಭುತ ಅಲ್ವಾ? ನಮಸ್ಕಾರಗಳು.